ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮಿಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಾವು ಗುಡ್ನಾಪುರಕ್ಕೆ ಹೋಗ್ತಾ ಇದ್ದೀವಿ. ಉಷಕ್ಕ ಅಂತ ಅವ್ರ ಮಗನ ತಲೆ ಜವಳ ಮಾಡಿಸೋದಕ್ಕೆ ಗುಡ್ನಾಪುರಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು, ನಮ್ಮ ಮಮ್ಮಿ ಮತ್ತು ನಮ್ಮೂರಲ್ಲಿ ಎಲ್ಲ ಸೇರಿ 13 ಜನ ಹೋಗ್ತಾ ಇದ್ದೀವಿ. ಅದರಲ್ಲೂ ಆಟೋ ಲಗೇಜ್ ಆಟೋದಲ್ಲ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಎಷ್ಟೊಂದು ದಿನ ಆಯಿತು ಈ ಥರ ಲಗೇಜ್ ಆಟೋದಲ್ಲಿ ಜರ್ನಿ ಮಾಡಿ. ಚೆನ್ನಾಗಿರುತ್ತೆ. ಊರ ಕಡೆ ಎಲ್ಲ ಇದೇ ಥರ ಅಲ್ವಾ, ಎಲ್ಲಾದರೂ ಫಂಕ್ಷನ್ ಇದ್ದರೆ ಹೋಗೋದು. ನೋಡಿ ಎಷ್ಟು ಖುಷಿ. ನನ್ನ ಮಗಳಿಗಂತೂ ಫುಲ್ ಖುಷಿ. ಎಲ್ಲ ಸೇರಿ ಎಲ್ಲ ಸೇರಿ ಒಂದು 30 ಮೆಂಬರ್ಸ್ ಆಗ್ತೀವಿ ಏನೋ ಗೊತ್ತಿಲ್ಲ. ಆಟೋದಲ್ಲಿ ಒಂದು 10 ಜನ ಇದ್ದೀವಿ ಅಂತ ಅನಿಸುತ್ತೆ. ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಎಲ್ಲ ಕೂತ್ಕೊಂಡು ಅದೇ ಬಿಸಿಲಿದೆ ಮಾತ್ರ. ಎಷ್ಟು ಬಿಸಿಲಿದೆ ಗೊತ್ತಾ. ಹಿಂದಿನ ದಿನ ಮಳೆ ಬಂದಿದೆ, ಅದಕ್ಕೂ ಅಂತೂ ತುಂಬ ಬಿಸಿಲಿದೆ. ಬೆವು ತರದೋದ್ವಿ. ಮೇಲೆ ಟಾರ್ಪಲ್ಲು ಕಟ್ಟಿಲ್ಲ. ಟಾರ್ಪಲ್ ಕಟ್ಟಿದರೆ ಇನ್ನೂ ಬಿಸಿಲಾಗ್ತಿತ್ತೇನೋ. ತುಂಬ ಬಿಸಿಲಾಗ್ತಿತ್ತು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಎಷ್ಟೊಂದು ದಿನ ಆಗಿದೆ ಈ ಥರ ಜರ್ನಿ ಮಾಡಿ. ನೋಡಿ, ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟೊಂದು ಬಿಸಿಲು ಅಂದರೆ ಬಿಸಿಲು. ಬೇಸಿಗೆಗಾಲದಲ್ಲಿ ಎಷ್ಟು ಬಿಸಿಲಾಗುತ್ತೆ ನಮ್ಮೂರ ಕಡೆ. ಆಚೆ ಹೋಗೋಕ್ಕೆ ಆಗಲ್ಲ. ಹಾಗೆ ಆನ್ ದ ವೇ ಸೊರಬದಿಂದ 10 or 15 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಹೋಗ್ತಾ ಸೊರಬದಿಂದ ಬನವಾಸಿಗೆ ಮಧ್ಯೆ ಒಂದು ಭೂತಪ್ಪ ಸಿಗುತ್ತೆ ನೋಡಿ. ಅದೇ ಭೂತಪ್ಪ. ಯಾರು ಗಾಡೀಲಿ ಯಾವ ಕಡೆಗಾದರೂ ಹೋಗಲಿ, ಸೊರಬದಿಂದ ಬನವಾಸಿ ಕಡೆ ಹೋಗಲಿ, ಬನವಾಸಿಯಿಂದ ಸೊರಬ ಕಡೆ ಆ ರೋಡಲ್ಲಿ ಓಡಾಡೋರು ಎಲ್ಲರೂ ಭೂತಪ್ಪಗೆ ಕೈ ಮುಗಿದು ಕಡ್ಡಿ ಕರ್ಪೂರ ಹಚ್ಚೇನೆ ಹೋಗೋದು. ಹೆಂಗಾದರೂ ಹೋಗಲಿ, ಯಾವ ಗಾಡಿಲಾದರೂ ಹೋಗಲಿ, ಶುಭ ಕಾರ್ಯಕ್ಕಾದ್ರೂ ಹೋಗಲಿ, ಏನಕ್ಕಾದರೂ ಹೋಗಲಿ, ಈ ಭೂತಪ್ಪಗೆ ಕಡ್ಡಿ ಕರ್ಪೂರ ಹಚ್ಚಿ ಕೈ ಮುಗದೆ ಹೋಗೋದು ಈ ಕಡೆ ಸಂಪ್ರದಾಯ ಇದು ಅಂತಲೇ ಹೇಳ್ಬೋದು. ಇದು ರೋಡಲ್ಲೇ ಇದೆ, ಮೇಯ್ನ್ ರೋಡಲ್ಲಿದೆ. ಸಿರ್ಸಿ ಟು ಸೊರಬ ಮೇಯ್ನ್ ರೋಡಲ್ಲಿದೆ. ಟೌನಂದಿ ಅಂತ ಊರು ಬರುತ್ತೆ, ಅದ್ರ ಆ ಊರಲ್ಲಿದೆ ಇದು. ನೋಡಿ, ನಾವೂ ಅಷ್ಟೇ ಇಳಿದ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಚಿ ಕಾಯಿ ಹೊಡೆದು ಕುಂಕುಮ ಇಟ್ಕೊಂಡು ಹೊರಟ್ವಿ. ನಾವು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಹೋಗೋವಾಗ ಪ್ರತಿಯೊಬ್ಬರೂ ಭೂತಪ್ಪಗೆ ಕೈ ಮುಗಿದು ಪೂಜೆ ಮಾಡಿಕೊಂಡೇ ಹೋಗಬೇಕು ಅನ್ನೋ ಸಂಪ್ರದಾಯ ಹಿಂದ್ಲಿಂದನೂ ಐತೆ ಅಂತಲೇ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಭೂತಪ್ಪ ಅಂತ ಹೇಳ್ತಾರೆ. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ. ಇದು ಸೊರಬದಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದು. ತವನಂದಿ ಅಂತ ಊರಿದೆ, ಅದಾದಮೇಲೆ ಸಿಗುತ್ತೆ. ಅವು ಅಂತಲೇ ಎಲ್ಲ ಶುಭ ಕಾರ್ಯಕ್ಕೆ ಹೊರಟಿರೋರು ಅಂತಲೇ ಅಲ್ಲ, ಪ್ರತಿಯೊಬ್ಬರೂ ಸಹ ಪೂಜೆ ಮಾಡಿಸ್ಕೊಂಡೇ ಹೋಗೋದು. ಹಾಗೆಯೇ ಇಲ್ಲಿ ಏನಾದರೂ ಹರಕೆ ಕಟ್ಕೊಂಡು ಹೋದ್ರೂ ಅದು ಫಲಿಸುತ್ತೆ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಭೂತಪ್ಪ ಅಂತ ಹೇಳ್ತಾರೆ. ನಾವೂ ಸಹ ನೋಡಿ, ಪ್ರತಿ ಸರಿ ಹೋಗುವಾಗ್ಲೂ ಇಲ್ಲಿ ಗಾಡಿ ನಿಲ್ಲಿಸಿ ಪೂಜೆ ಮಾಡಿಕೊಂಡೇ ಹೋಗೋದು ಅಂತಲೇ ಹೇಳ್ಬೋದು. ನಾವೂ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಕೊಂಡು ಹಾಗೇ ಮನೆಗೂ ಸ್ವಲ್ಪ ಅರಿಶಿನ ಕುಂಕುಮ ತಗೊಂಡು ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಬನವಾಸಿ ಒಂದು 15 ಕಿಲೋಮೀಟ್ರ್ ಇರ್ಬೋದು. ಬನವಾಸಿಯಿಂದ ಮುಂದೆ ಹೋಗಬೇಕು ಗುಡ್ನಾಪುರ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಅಂತಲೇ ಹೇಳ್ಬೋದು. ಅದು ಹಿಸ್ಟ್ರಿಲೆಲ್ಲ ಬರುತ್ತಲ್ಲ, ಕದಂಬರ ರಾಣಿ ವಾಸ ಇರೋ ಅರಮನೆ ಇತ್ತು ಅಂತ ಹೇಳಿ ಆ ಊರಿಗೆ ಹೋಗ್ತಾ ಇದ್ದೀವಿ. ಭೂತಪ್ಪಗೆ ಪೂಜೆ ಮಾಡಿಕೊಂಡು ಮುಂದಕ್ಕೆ ಪ್ರಯಾಣ ಬೆಳೆಸಿದ್ವಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇತ್ತು. ನನ್ನ ಮಗಳಿಗೂ ಸಹ ತುಂಬ ಖುಷಿ ಇತ್ತು. ಎಷ್ಟೋ ದಿನದ ಮೇಲೆ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಫುಲ್ ಖುಷಿ ಇತ್ತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ.